ಇದನ್ನು ಪ್ರಿಯಾಂಕಾ ಖರ್ಗೆ ಕೇಳಿಸ್ಕೊಳ್ಬೇಕು, ಉರಿಯಾದರೂ ಕೇಳಿಸ್ಕೊಳ್ಬೇಕು. ಯಾವ ನಾಯಿಯೂ ಜೈಲಿಗೆ ಹೋಗಿಲ್ಲ ಅಂತ ಹೇಳಿ ಬೊಗಳ್ತಾರಲ್ಲ ಅವರು, ಕಂತ್ರಿ ಅಲ್ಲ, ಆಲ್ ಸೀಷನ್ ಹೋಗಿದ್ದಾರೆ. ನಮ್ಮ ಹುಡುಗರಿಗೆ ಹಿಂದುತ್ವದ ಬೋಧನೆ ಆಗಬೇಕು, ನಮ್ಮ ಹುಡುಗರಿಗೆ ರಾಷ್ಟ್ರೀಯತೆಯ ಕಲ್ಪನೆಯನ್ನು ಗಟ್ಟಿಗೊಳಿಸಬೇಕು ಅಂತ ಅವತ್ತು ಅವರು ಸಂಕಲ್ಪ ಮಾಡ್ತಾರೆ. 1925ರಲ್ಲಿ 2 ಸಂಸ್ಥೆಗಳು ಪ್ರಾರಂಭವಾದವು. ಕಮ್ಯುನಿಸ್ಟ್ ಪಾರ್ಟಿ, ಇವತ್ತು ಕಮ್ಯುನಿಸ್ಟ್ ಪಾರ್ಟಿನ ದುರ್ಬೀಲಿ ಹಾಕೊಂಡು ಬರ್ತದೆ. ಅವರು 100 ವರ್ಷಗಳಿಗೆ ಸಂಭ್ರಮದಿಂದ ಇರಬೇಕಾಗಿತ್ತಲ್ಲ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಪ್ರಚಾರಕ ಪ್ರಧಾನಮಂತ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕಿಯಾಗಿದ್ದವಳು ರಾಷ್ಟ್ರಪತಿ. ನೋಡಿ, ಅಸ್ಪೃಶ್ಯರ ನೋವು ಅಸ್ಪೃಶ್ಯನಿಗೆ ಮಾತ್ರ ಗೊತ್ತಾಗುತ್ತೆ. ನೀವು ದೂರದಿಂದ ಹಳದಿ ಕರ್ನಾಟಕದಿಂದ ಮಾತಾಡಿದ್ರೆ ಆಗಲ್ಲ. ಬಾಬಾ ಸಾಹೇಬ್ ಹೋಗೇ ಬಿಡಿ. ಹಿಂದೂ ಧರ್ಮದ ಬಗ್ಗೆ ಮಾಡ್ತಾರೆ, ಹಿಂದೂ ಧರ್ಮದ ಕೊಳಕುಗಳ ಬಗ್ಗೆ ಇವರು ಎತ್ತಿ ಹಿಡಿತಾರೆ. ಅವರು ನೀವು ಹಿಂದೂ ಧರ್ಮವನ್ನು ಬೈಬೇಡಿ ಹೇಳ್ತಾರೆ. ನೀವು ಬ್ರಾಹ್ಮಣರು ತಾನೆ, ಇದೆಲ್ಲ ಬ್ರಾಹ್ಮಣರ ಸಂಘ ತಾನೆ ಅಂತ ಕೇಳ್ತಾರೆ. ಯಾರು ಹೇಳಿದರು ನಿಮಗೆ ಇದು ಬ್ರಾಹ್ಮಣರ ಸಂಘ? ಎಲ್ಲರನ್ನ ಕೇಳ್ತಾರೆ. ನೀನು ಯಾರಪ್ಪ? ನಾನು ಈಗ ರಮೇಶ್ ಚಂದ್ರ, ಅವನು ಕಾಫಿ ತಂದು, ಅವನು ಇದ್ದ ಕಾಫಿ ತಂದವನು, ಅವನು ಎಸ್ಸಿ. ನಾನು ಇಂಥ ಮಾರ, ನಾನು ಇಂಥ ಜಂಬ, ನಾನು ಇಂಥ ಇದೆಲ್ಲ ಒಬ್ಬೊಬ್ಬರು ಜಾತಿಯನ್ನು ಹೇಳ್ತಾರೆ. ಆಗ ಇವರಿಗೆ ರಿಯಲೈಸ್ ಆಗುತ್ತೆ, ನಾನು ತಿಳ್ಕೊಂಡದು ತಪ್ಪು. ಆಗ ಹೇಳ್ತಾರೆ, ಇದೇ ಅಂಬೇಡ್ಕರ್ ನೋಡಿ, ರಾಷ್ಟ್ರೀಯತೆಯನ್ನು ನೀವು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ಭಾಳ ಉನ್ನತವಾದ ಹೆಜ್ಜೆಯನ್ನು ಇಟ್ಟಿದ್ದೀರಿ. ನಮ್ಮ ದಲಿತರು ಕೂಡ ಕಮ್ಯುನಿಸ್ಟರ ಕಡೆ ವಾಲದಾಗಿ ನಾನು ಎಚ್ಚರಿಕೆ ವಹಿಸ್ತೇನೆ ಅಂತ ಬಾಬಾ ಸಾಹೇಬ್ ಹೇಳಿದ್ದು. ಇದು ಉಲ್ಲೇಖ, ದಾಖಲೆ. ಅವ್ರು ಹೇಳಿದ್ರು ತಾಟ ಸಂಪರ್ಕದಲ್ಲಿ ಜನಾಂಗ ವಿನಿಮಯ ಮಾಡಿ ಅಂತ ಹೇಳಿದ್ರು. ಮಾನಸಿಕತೆ ಬೆಳೆದಾಗೆ ಅಲ್ಲಿ ಕಲ್ಲೆಸೀತಾರೆ, ಗಂಡಸರು ಕಲ್ಲೆಸೀತಾರೆ, ಬೆಂಕಿ ಕೊಡ್ತಾರೆ, ಹೆಂಗಸರು ಸಹಾಯ ಮಾಡ್ತಾರೆ ಬುರ್ಕಾಕೊಂಡು. ಕೊತ್ತಿಮೀರಿ ಸೊಪ್ಪಿಗೆ ಹೋಗಿದೆ ಅಂತ ಹೇಳ್ತಾರೆ 12. ಬಾನು ಮುಸ್ತಾಕಗೆ ಆದ ಜ್ಞಾನೋದಯ ಅವ್ರಿಗಾಗಬೇಕು. ಕರೆಸಿಕೊಂಡಿದ್ದಾಳೆ ಅಂದ ಮೇಲೆ ಹೋಗಿ ಕರೆಸಿಕೊಂಡ ದೇವಿಗೆ ಅರ್ಚನೆ ಮಾಡಬೇಕಲ್ವಾ? ನಿಮ್ಮ ಇಸ್ಲಾಮಲ್ಲಿ ಹರಾಮಾದುದನ್ನು ಮಾಡಬೇಕಲ್ವಾ? ಆ ಚಾಮುಂಡೇಶ್ವರಿ ಅರಸಿನ ಹಚ್ಚಿಕೊಂಡೇ ಕೂತಿದ್ದಾಳಲ್ವಾ? ಕಣ್ಣು ತುಂಬ ನೋಡಿ ಬಾನು ಮುಸ್ತಾಕ್ ಅವರೇ. ಮುಸ್ಲಿಮರು ಕನ್ನಡ ಚೆನ್ನಾಗಿ ಮಾತಾಡುವ ಅಂತ ಹೇಳಿ ನಿಮ್ಮ ಥರನೇ ಹೋಗಿಬಿಟ್ಟು ಬಂದುಬಿಟ್ಟು ಕುದುರೆಗೆ ಹಾಲು ಕೊಡೋಕ್ಕೆ ಬರ್ತದೆ ಅಂತ ಕೇಳಬೇಡಿ. ಚಂದ ಕನ್ನಡ ಮಾತಾಡಿ. ಸಾವರ್ಕರ್ ಬಗ್ಗೆ ಬಾಬಾ ಸಾಹೇಬರಿಗೆ ಗೌರವ ಯಾಕೆ ಅಂತ ಹೇಳಿದ್ರೆ, ಭಾರತವನ್ನು ಈ ಸ್ಥಿತಿಗೆ ತರಲಿಕ್ಕೆ ಯಾರು ಕಾರಣ? ಮುಸ್ಲಿಮರ ಮಾನಸಿಕತೆಯನ್ನು ಭಾರತದಿಂದ ಮುಖ್ಯ ವಾಹಿನಿಯಿಂದ ತಪ್ಪಿಸಲಿಕ್ಕೆ ಯಾರು ಕಾರಣ? ಮಹಾತ್ಮ ಗಾಂಧಿ ಅಲ್ವಾ? ಇಂದಿರಾ ಗಾಂಧಿನೇ ಪ್ರಧಾನಿ ಮಾಡಲಿಕ್ಕೆ ಹೊರಟಿದ್ರಂತೆ ಆಗಲೇ ಸಣ್ಣ ಹುಡುಗಿರು. ಈ ಥರದ ಏನಂದರೆ ಕಾಂಗ್ರೆಸ್ ಬಗ್ಗೆ ದ್ವೇಷ ಅಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಹಾಗೆ ಹೇಳುತ್ತೆ. ಬ್ರಿಟಿಷರ ಜೊತೆ ಹಾವು ಮುರಿಬಾರ್ದು, ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅಂತ ಆಡ್ತಾ ಆಡ್ತಾ ಬ್ರಿಟಿಷರಿಗೂ ನೋವು ಆಗಬಾರ್ದು, ಈ ಕಡೆ ಚಳವಳಿಯೂ ಆಗಬೇಕು. ಇವತ್ತು ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ನಿಜವಾದ ಕೊಡುಗೆಯನ್ನು ಮುಟ್ಟಿಸಬೇಕಾಗಿದೆ. ಸರ್, ನೀವಾಗಲೇ ಹೇಳಿದ್ರಿ ಅಂಬೇಡ್ಕರ್ ಅವರ ಸಾವಾದಾಗ ಬಂದಿದ್ದು RSSನವರು ಅಂತ. ಇವತ್ತು ಕಾಂಗ್ರೆಸ್ ನೋಡಿದ್ರೆ ಎಲ್ಲರೂ ಕೂಡ RSS ಅನ್ನ ವಿರೋಧ ಮಾಡುವಂಥವರೇ ಇರುವಂಥದ್ದು. ಆದರೆ ಅಂಬೇಡ್ಕರ್ ಅವರನ್ನ ಮೇಲಕ್ಕೆ ಎತ್ತಿಡ್ತಾರೆ. ಆದರೆ ಅದೇ ಅಂಬೇಡ್ಕರ್ ಅವರು RSS ಅನ್ನ ಇಷ್ಟಪಡ್ತಾ ಇದ್ರು ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಸೊ ನಮಗೆ ಆ ಒಂದು ಅಂಬೇಡ್ಕರ್ ಮತ್ತು ಆ RSS ಆ ಒಂದು ಸಂಬಂಧ ಇಷ್ಟೇ ಅಲ್ಲ ಮೇಡಮ್, RSS ನ ಸಂಬಂಧದ ಬಗ್ಗೆ ಅವರ ಶೆಡ್ಯೂಲ್ ಕಾಸ್ಟ್ ಇದರಲ್ಲಿ ನಾನು ನಮ್ಮ ಇದು ಶೇರ್ ಮಾಡ್ತೀನಿ ನಿಮಗೆ, ಅದನ್ನು ನೀವು ತಗೊಳ್ಳಿ. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತೇಳಿ ಪಕ್ಷ ಕಟ್ತಾರೆ ಅಂತ ಆಗಲೇ ಹೇಳಿದ್ದೆ. ಅದರಲ್ಲಿ ಇಬ್ಬರು ಗೆಲ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಸಾಳುಂಕೆ ಅಂತ ಹೇಳುವವರು ಒಬ್ಬರು ಲೀಡರ್. ಅವರು MP ಆಗಿದ್ದರು, 52, 56ಅಲ್ಲೂ MP ಆಗಿದ್ದರು. ಅವರು ಈ ಇವರು ಬಾಬಾ ಸಾಹೇಬರ ಜೊತೆಯಲ್ಲಿದ್ದವರು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಏನೇನು ಮಾಡ್ತಾರೆ ಅದನ್ನು ಡೈರಿಯಲ್ಲಿ ಬರೀತಾ ಹೋದರು. ಆ ಡೈರಿಯನ್ನು ಅವರ ಮಗ ಕಶ್ಯಪ್ ಸಾಳುಂಕೆ ಅಂತ ಹೇಳುವವರು ಪುಸ್ತಕವಾಗಿ ಹಮಾರೇ ಸಾಹೇಬ್ ಅಂತೇಳಿ ಪ್ರಕಟ ಮಾಡ್ತಾರೆ. ಆ ಪುಸ್ತಕದಲ್ಲಿ ಏನು ವಿಶೇಷ ಅಂದರೆ, ಇದನ್ನು ಪ್ರಿಯಾಂಕಾ ಖರ್ಗೆ ಕೇಳಿಸ್ಕೊಳ್ಬೇಕು, ಉರಿಯಾದರೂ ಕೇಳಿಸ್ಕೊಳ್ಬೇಕು ಅಲ್ವಾ? ಉರಿ ಆಗ್ತದೆ, ಕೇಳಿಸ್ಕೊಳ್ಳಿ, ಮತ್ತೇನಾದರೂ ಹಚ್ಕೊಳ್ಳಿ. ಮೂಲ ಏನಂದರೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಡಿಗೆವಾರರ ಶಿಬಿರಕ್ಕೆ ಹೋಗ್ತಾರೆ ಪುಣೆಗೆ. ಈ RSS ಅನ್ನು ಕಟ್ಟಿದವರು 1920ರಲ್ಲಿ ಕೇಶವ ಬಲಿರಾಮ್ ಹೆಡ್ಗೇವಾರ್, ಬ್ರಾಹ್ಮಣ. ಇವರು ಕಟ್ತಾರೆ. ಈಗ ಯಾವಾಗ ಮುಸ್ಲಿಂ ಲೀಗಿನ ಈ ಅಬ್ಬರ ಪ್ರಾರಂಭ ಆಯಿತೋ, ಜಾಸ್ತಿ ಆಯಿತೋ, ಯಾವಾಗ ಕಾಂಗ್ರೆಸ್ಸಿನ ಎಡೆಬಿಡಂಗಿತನ, ಕಾಂಗ್ರೆಸ್ಸಲ್ಲಿ ಇದ್ದವರು, ಅವರು ಜೈಲಿಗೆ ಹೋದವರು, ಸ್ವಾತಂತ್ರ್ಯ ಚಳವಳಿಯಲ್ಲಿ 6 ತಿಂಗಳು ಜೈಲುವಾಸ ಅನುಭವಿಸಿದವರು, ಯಾವ ನಾಯಿಯೂ ಜೈಲಿಗೆ ಹೋಗಿಲ್ಲ ಅಂತ ಹೇಳಿ ಬೊಗಳ್ತಾರಲ್ಲ ಅವರು ಬೊಗಳ್ತಾರಲ್ಲ, ಯಾವ ನಾಯಿಯೂ ಜೈಲಿಗೆ ಹೋಗಲಿಲ್ಲ ಅಂತ. ಇವರು ಆಲ್ ಸೀಷನ್ ಹೋಗಿದ್ದಾರೆ, ಕಂತ್ರಿ ಅಲ್ಲ, ಆಲ್ ಸೀಷನ್ ಹೋಗಿದ್ದಾರೆ ಜೈಲಿಗೆ, 6 ತಿಂಗಳು ಜೈಲಿಗೆ ಹೋಗಿದ್ದಾರೆ. ಆ ಕೇಶವ ಬಲಿರಾಮ್ ಹೆಡ್ಗೇವಾರ್ ಇದಾಗೋದಿಲ್ಲ ಅಂಥೇಳಿ ಅವ್ರು ಬಿಟ್ಟು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ಕಟ್ತಾರೆ.
ನಮ್ಮ ಹುಡುಗರಿಗೆ ದೇಶಭಕ್ತಿಯನ್ನು ಬೋಧನೆ ಮಾಡಬೇಕು, ನಮ್ಮ ಹುಡುಗರಿಗೆ ಹಿಂದುತ್ವದ ಬೋಧನೆ ಆಗಬೇಕು, ನಮ್ಮ ಹುಡುಗರಿಗೆ ರಾಷ್ಟ್ರೀಯತೆಯ ಕಲ್ಪನೆಯನ್ನು ಗಟ್ಟಿಗೊಳಿಸಬೇಕು ಅಂತ ಅವತ್ತು ಅವರು ಸಂಕಲ್ಪ ಮಾಡ್ತಾರೆ. ಅದಕ್ಕಾಗಿ ತ್ಯಾಗ ಮಾಡೋಕ್ಕೆ ಬನ್ನಿ ಅಂತ ಕರೆ ಕೊಡ್ತಾರೆ, ಹೋಗ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ 2-3 ಶಿಬಿರ ನಡೆಸ್ತಾ ಬಂದರು. ಅದಕ್ಕೆ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಕರೆದು ITC OTC ಅಂತ ಈಗಲೂ ಇದೆ RSSನಲ್ಲಿ. ಇವತ್ತು RSSಗೆ 100 ವರ್ಷಗಳು ಸಂದಿದೆ. ನಾನು ಸಂಭ್ರಮದಿಂದ ಹೇಳ್ತೇನೆ, ಐ ಆಮ್ ಸ್ವಯಂ ಸೇವಕ, ನಾನೊಬ್ಬ ಸ್ವಯಂ ಸೇವಕ. ಯಾಕೆ ಹೆಮ್ಮೆಯಿಂದ ಹೇಳ್ತೇನೆ ಅಂದರೆ 1925ರಲ್ಲಿ 2 ಸಂಸ್ಥೆಗಳು ಪ್ರಾರಂಭವಾದವು. ಒಂದು ಇದು ರಾಷ್ಟ್ರೀಯ ಸ್ವಯಂ ಸೇವಕ, ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ. ಇವತ್ತು ಕಮ್ಯುನಿಸ್ಟ್ ಪಾರ್ಟಿನ ದುರ್ಬೀಲಿ ಹಾಕೊಂಡು ಬರ್ತದೆ. ಅವರು 100 ವರ್ಷಕ್ಕೆ ಸಂಭ್ರಮದಿಂದ ಇರಬೇಕಾಗಿತ್ತಲ್ಲ, ಅವರೊಬ್ಬ ವ್ಯಕ್ತಿ ಪ್ರಧಾನಿ ಆಗಬೇಕಾಗಿತ್ತಲ್ಲ, ಅವರೊಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕಾಗಿತ್ತಲ್ಲ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಪ್ರಚಾರಕ ಪ್ರಧಾನಮಂತ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕಿಯಾಗಿದ್ದವಳು ರಾಷ್ಟ್ರಪತಿ, ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದ ಸ್ವಯಂ ಸೇವಕರು. ಹೆಮ್ಮೆ ಪಡಬೇಕು ತಾನೇ? ಅಂದರೆ ದೇಶದ ನಾಯಕತ್ವವನ್ನು ಸೃಷ್ಟಿ ಮಾಡ್ತಿದೆ ಆ ಸಂಸ್ಥೆ. ಆಗ ಆ ಸಂಸ್ಥೆಯ ಬಗ್ಗೆ ಈ ಅಂಬೇಡ್ಕರಿಗೆ ಬಹಳ ಗುಮಾನಿ ಇತ್ತು. ಯಾಕೆಂದರೆ ಬ್ರಾಹ್ಮಣ. ಅವರು ಒಂದು ಕಡೆ ಹೇಳಿದರು, ನೋಡಿ, ಅಸ್ಪೃಶ್ಯರ ನೋವು ಅಸ್ಪೃಶ್ಯನಿಗೆ ಮಾತ್ರ ಗೊತ್ತಾಗುತ್ತದೆ, ಹೆರಿಗೆಯ ನೋವು ಹೆತ್ತವಳಿಗಲ್ಲದೆ ಹೆರದವಳಿಗೆ ಹೇಗೆ ಗೊತ್ತಾಗ್ತದೆ? ನೀವು ನೋಡಿದವರು. ಈ ಥರದೆಲ್ಲ ಅವರ ಚಿಂತನೆ. ಓಕೆ, ಇವರು ಟೇಂಗಡಿಯವರು ಇದ್ದರು, ಅವರ ಸಾವರ್ತಿಯಾಗಿ ಹೇಳಿದ್ರು. ಅವ್ರು ಚರ್ಚೆ ಮಾಡಿ, ನೀವು ಒಂದ್ಸಲ ಭೇಟಿ ಮಾಡಿರಲ್ಲ, ನೀವು ದೂರದಿಂದ ಹಳದಿ ಕರ್ನಾಟಕದಿಂದ ಮಾತಾಡಿದ್ರೆ ಆಗಲ್ಲ ಬಾಬಾ ಸಾಹೇಬ್, ಹೋಗೇ ಬಿಡಿ, ನೋಡಿ ನಿಮಗೆ ಅನಿಸಿದರೆ ಟೀಕೆ ಮಾಡಿ, ದೇಶಕ್ಕೆ ಮಾರಕ ಅಂಥೇಳಿ. ಕೊನೆಗೊಂದಿನ ಬರ್ತಾರೆ ಪುಣೆಗೆ. 300 ಜನ ಶಿಬಿರಾರ್ಥಿಗಳಿದ್ದರು. ಹೆಡ್ಗೇವಾರ್ ಅವರು ಕಚೇರಿಯಲ್ಲಿ ಕುಳಿತಿದ್ದರು. ಅವ್ರ ಜೊತೆಯಲ್ಲಿ ಇವರ ಮಾತುಕತೆ ನಡೀತದೆ, ಬಿರುಸಿನ ಮಾತುಕತೆ ನಡೀತದೆ. ಹಿಂದೂ ಧರ್ಮದ ಬಗ್ಗೆ ಮಾಡ್ತಾರೆ, ಹಿಂದೂ ಧರ್ಮದ ಕೊಳಕುಗಳ ಬಗ್ಗೆ ಇವರು ಎತ್ತಿ ಹಿಡಿತಾರೆ. ಅವರು ನೀವು ಹಿಂದೂ ಧರ್ಮವನ್ನು ಬೈಬೇಡಿ, ಕೆಲವರು ತಂದಿರೋ ಆಚರಣೆಗಳು ಹಾಗೆ ಮಾಡಿದೆ, ಆ ಆಚರಣೆಗಳನ್ನು ಹಿಂದೂ ಧರ್ಮ ಹೇಳಿಲ್ಲ. ಹಿಂದೂ ಧರ್ಮ ನಮ್ಮ ಋಷಿ ಮುನಿಗಳ ಪರಂಪರೆಯಿಂದ ಬಂದದ್ದು. ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮಕ್ಕೆ ಅದದೇ ಆದಂಥ ಒಂದು ಶಕ್ತಿ ಇದೆ. ಹಿಂದೂ ಧರ್ಮಕ್ಕೆ ಒಂದು ಇಸವಿ ಇಲ್ಲ. ಇವತ್ತು ಇಸ್ಲಾಂ ಧರ್ಮಕ್ಕೆ ಒಂದು ಇಸವಿ ಇದೆ, ಕ್ರೈಸ್ತ ಧರ್ಮಕ್ಕೆ ಒಂದು ಇಸವಿ ಇದೆ. ಯಾವಾಗ ಹುಟ್ಟಿತು ಅಂತ ಹೇಳ್ಬೋದು, ಇದಕ್ಕೆ ಹುಟ್ಟು ಗೊತ್ತಿಲ್ಲ. ಇದು ಸನಾತನವಾದದ್ದು. ಅದರಲ್ಲಿ ಆಚರಣೆಗೆ ಕೆಲವರು ಅನಿಷ್ಠರು, ಕೊಳಕರು ತಂದಿರುವ ಆಚರಣೆಯಿಂದ ಅದಕ್ಕೆ ಕೆಟ್ಟ ಹೆಸರು ಬಂದಿದೆ. ನೀವು ಅದನ್ನು, ಅವರು ನಿಮ್ಮನ್ನು ಮುಟ್ಟಿಸಿಕೊಳ್ಳಲಿಲ್ಲ. ಹೇಳ್ತಾರೆ, ನೀವು ಬ್ರಾಹ್ಮಣರು ತಾನೆ, ಇದೆಲ್ಲ ಬ್ರಾಹ್ಮಣರ ಸಂಘ ತಾನೆ ಅಂತ ಕೇಳಿದೆ. ಯಾರು ಹೇಳಿದರು ನಿಮಗೆ ಇದು ಬ್ರಾಹ್ಮಣರ ಸಂಘ ಅಂತ? ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಶಿಬಿರ ಮಾಡಿ. ಅಲ್ಲಿ ಇವರ ಸಂಘದಕ್ಷೋ ವಿಶಲಾಗ್ತಾರೆ, ಎಲ್ಲ ಸೇರ್ತಾರೆ. ಹುಡುಗರು ಎಲ್ಲರನ್ನ ಕೇಳ್ತಾರೆ, ನೀನು ಯಾರಪ್ಪ? ನಾನು ಈಗ ರಮೇಶ್ ಚಂದ್ರ ಹಿಂದೂ, ಇನ್ನೊಬ್ಬ ನಾನು ಇಂಥ ನಾರಾಯಣ್ ಹಿಂದೂ, ಇನ್ನೊಬ್ಬ ಪ್ರಫುಲ್ ಚಂದ್ರ ಹಿಂದೂ. ಹೀಗೆ ಎಲ್ಲರೂ ಹೆಸರು ಹೇಳ್ತಾರೆ, ಹಿಂದೂ ಅಂತ ಹೇಳ್ತಾರೆ, ಹೆಸರು ಹೇಳ್ತಾರೆ, ಹಿಂದೂ ಅಂತ ಹೇಳ್ತಾರೆ. ಅವ್ರು ನೋಡಿದ್ರಾ ಎಲ್ಲ ಬ್ರಾಹ್ಮಣ. ಆಗ ಹೆಡ್ಗೆಯವರು ಹೇಳ್ತಾರೆ, ಹಂಗಲ್ಲ, ನೀವು ಇನ್ನೂ ಸ್ವಲ್ಪ ಡೆಪ್ತ್ಗೆ ಹೋಗಿ ಜಾತಿಯ ಹೆಸರಿಟ್ಟು ಕರೆದಿ ಪತ್ರ ಬರ್ಬೋದು. ಆಗ ಅಲ್ಲಿ ಮಾರರು, ಬಿಲ್ಲರು, ಇನ್ನು ಹೊಲಿಯರು, ಬೆಲ್ಲ ಜಾತಿಗಳು, ಎಲ್ಲ ಕೆಳ ದರ್ಜೆಯವರು, SCಗಳು, ಇವ್ರು ಕರೀತಾರೆ, ಬರ್ತಾರೆ. ಅರ್ಧಕ್ಕಿಂತ ಹೆಚ್ಚು 160-170 ಜನ ಬಂದುಬಿಡ್ತಾರೆ. ಅಲ್ಲಿ ಇವರು ಬರೋ ಒಬ್ಬ ಸ್ವಯಂ ಸೇವಕ ಗಣವೇಶ ಅಂದರೆ ಅವ್ರದ್ದು ಯೂನಿಫಾರ್ಮ್ ಗೊತ್ತಿದೆಯಲ್ಲ, ಚಡ್ಡಿ, ಶರ್ಟು, ಕ್ಯಾಪು, ಬೆಲ್ಟ್, ಶೂಸ್ ಹಾಕಿ ಒಂದು ಸೈನಿಕ ಶಿಸ್ತು. ಅವನು ಕಾಫಿ ತಂದು, ಅವನು ಇದ್ದಾರೆ, ಕಾಫಿ ತಂದವನು, ಅವನು SC. ಎಲ್ಲ ಹೇಳ್ತಾರೆ, ಹೌದು, ನಾವು ಈ ಜಾತಿ, ನಮ್ಮಲ್ಲಿ ಅರ್ಜಿ ಕರೆಯುವಾಗ ನಮ್ಮ ಗುರೂಜಿಯವರು ಜಾತಿಯನ್ನು ಕೇಳಿಲ್ಲ, ಹಿಂದೂ ಅಂತ ಹಿಂದೂಗಳೆಲ್ಲ ಬನ್ನಿ ಅಂತ ಹೇಳಿದರು. ನಾವು ಅರ್ಜಿಯಲ್ಲಿ ಆ ಕಲಮೇ ಇಲ್ಲ, ಹಾಗಾಗಿ ನಮಗೆ ಅದು ಬರೆಯೋಕ್ಕೆ ಅವಶ್ಯಕತೆ ಇಲ್ಲ, ಹಿಂದೂ ಅಂತ ಬಂದಾಯಿತು, ಸೇರಿದ್ದೇವೆ. ನಾನು ಇಂಥ ಮಾರ, ನಾನು ಇಂಥ ಜಂಬ, ನಾನು ಇಂಥ ಇದು, ಇದೆಲ್ಲ ಒಬ್ಬೊಬ್ಬರು ಜಾತಿಯನ್ನು ಹೇಳ್ತಾರೆ. ಆಗ ಇವರಿಗೆ ರಿಯಲೈಸ್ ಆಗುತ್ತೆ, ನಾನು ತಿಳ್ಕೊಂಡದು ತಪ್ಪು. ಆಗ ಹೇಳ್ತಾರೆ, ಇದೇ ಅಂಬೇಡ್ಕರ್ ನೋಡಿ, ರಾಷ್ಟ್ರೀಯತೆಯನ್ನು ನೀವು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ಭಾಳ ಉನ್ನತವಾದ ಹೆಜ್ಜೆಯನ್ನು ಇಟ್ಟಿದ್ದೀರಿ, ಎಚ್ಚರ ವಹಿಸಿ. ನಿಮ್ಮ ಹುಡುಗರು ಕಾಲಕ್ರಮದಲ್ಲಿ ಕಮ್ಯುನಿಸ್ಟರ ಕಡೆಗೆ ಹೋಗದಾಗೆ ನಾನು ನೋಡ್ತೇನೆ, ನಮ್ಮ ದಲಿತರು ಕೂಡ ಕಮ್ಯುನಿಸ್ಟರ ಕಡೆ ಹೋಗದಾಗೆ ನಾನು ಎಚ್ಚರಿಕೆ ವಹಿಸ್ತೇನೆ ಅಂತ ಬಾಬಾ ಸಾಹೇಬ್ ಹೇಳಿದ್ದು. ಇದು ಉಲ್ಲೇಖ, ದಾಖಲೆ. ನಾನು ಹಮಾರೆ ಸಾಹೇಬ್ ಅಂತ ಪುಸ್ತಕ ಬರೆದಿದ್ದಾರೆ, ಬಾಳಾ ಸಾಹೇಬ್ ಸಾಲುಂಕೆ ಅಂತ ಹೇಳುವವರು, ಮಹಾರಾಷ್ಟ್ರದ MP ಜೀವಂತ ಇದ್ದವರು, ಅವರು ಬರೆದಿರೋದು ಈ ಡೈರಿಯಲ್ಲಿ. ಇದನ್ನು ಉಲ್ಲೇಖ ಮಾಡಿದ್ದೇನೆ, ಇದನ್ನು ಒಂದು ದೃಶ್ಯವಾಗಿ ತಂದಿದ್ದೇನೆ. ರಾಷ್ಟ್ರೀಯವಾದಿ ಮತ್ತು ಮಾನವತಾವಾದಿಯ ಸಮ್ಮಿಲನ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೇನೆ, ಸ್ಮಾಲ್ ಟೈಟಲ್ ಕೊಟ್ಟಿದ್ದೇನೆ ಪ್ರತಿ ದೃಶ್ಯಕ್ಕೆ. ಮತ್ತು
ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಮುಸ್ಲಿಮರು ಪಾಕಿಸ್ತಾನಕ್ಕೆ, ಹಿಂದೂಗಳು ಹಿಂದೂಸ್ತಾನಕ್ಕೆ ಅಂತೇಳಿ ಕೊಟ್ಟಿದ್ದೇನೆ. ಅಂದರೆ ಏನಂದರೆ ಇಂಥ ಅನೇಕ ಸಂಗತಿಗಳು ಥಾಟ್ಸ್ ಆನ್ ಪಾಕಿಸ್ತಾನ. ಅವ್ರು ಹೇಳಿದ್ರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಜನಾಂಗ ವಿನಿಮಯ ಮಾಡಿ ಅಂತ ಹೇಳಿದ್ರು. ಅಲ್ಲೆಲ್ಲ ಹೋಗಲಿ, ನಿಮಗೆ ಇನ್ನೊಂದು ದಿನ ಕಲಿಯುತ್ತೆ ನೋಡಿ. ಏನಾಗುತ್ತೆ ಗೊತ್ತಾ, ಮಾನಸಿಕತೆ ಬೆಳೆದಾಗೆ ಅಲ್ಲಿ ಕಲ್ಲೆಸೀತಾರೆ, ಗಂಡಸರು ಕಲ್ಲೆಸೀತಾರೆ, ಬೆಂಕಿ ಕೊಡ್ತಾರೆ, ಹೆಂಗಸರು ಸಹಾಯ ಮಾಡ್ತಾರೆ ಬುರ್ಕ ಹಾಕ್ಕೊಂಡು. ಕೊತ್ತಿಮೀರಿ ಸೊಪ್ಪಿಗೆ ಹೋಗಿದೆ ಅಂತ ಹೇಳ್ತಾರೆ 12 ಗಂಟೆಗೆ. ಯಾವ ಕೊತ್ತಿಮೀರಿ ಸೊಪ್ಪು 12 ಗಂಟೆಗೆ ಸಿಗೋದು ಹೇಳಿ? ಕೊತ್ತಿಮೀರಿ ಸೊಪ್ಪಲ್ಲ, ಕಲ್ಲು ಆಯ್ದು ಕೊಡೋದು. ಈ ಮಾನಸಿಕತೆ ಇದೆಯಲ್ಲ, ಇದು ತಪ್ಪಬೇಕು. ರಾಷ್ಟ್ರೀಯತೆ ಪ್ರವಾಹದಲ್ಲಿ ಜೋಡಿಸಬೇಕು. ಬಾನು ಮುಸ್ತಾಕಗೆ ಆದ ಜ್ಞಾನೋದಯ ಅವ್ರಿಗಾಗಬೇಕು. ನನ್ನನ್ನು ಚಾಮುಂಡೇಶ್ವರಿ ಕರೆಸಿಕೊಂಡಿದ್ದಾಳೆ ಅಂತ ಹೇಳುವ ಮಾನಸಿಕತೆ ಇದೆಯಲ್ಲ, ಅದು ಯಾವುದೋ ಒಂದು ಆಸೆಗಾಗಿ ಆದರೂ ಆಗಲಿ, ಸ್ವಾರ್ಥಕ್ಕಾಗಿ ಆಗಲಿ, ಕರೆಸಿಕೊಂಡಿದ್ದಾಳೆ ಅಂದಮೇಲೆ ಹೋಗಿ ಕರೆಸಿಕೊಂಡ ದೇವಿಗೆ ಅರ್ಚನೆ ಮಾಡಬೇಕಲ್ವಾ, ಪೂಜೆ ಮಾಡಬೇಕಲ್ವಾ, ಹೂ ಇಡಬೇಕಲ್ವಾ, ನಿಮ್ಮ ಇಸ್ಲಾಮಲ್ಲಿ ಹರಾಮಾದುದನ್ನು ಮಾಡಬೇಕಲ್ವಾ. ನಿಮಗೆ ಕುಂಕುಮ ಕೇಸರಿ ವಿರೋಧ ಆಗಿದ್ದು ಅಲ್ಲಿ ಯಥೇಚ್ಛವಾಗಿ ನಿಮ್ಮ ಕಣ್ಣ ಮುಂದೆ ಕಾಣ್ತದಲ್ವಾ. ಆ ಚಾಮುಂಡೇಶ್ವರಿ ಅರಸಿನ ಹಚ್ಚಿಕೊಂಡೇ ಕೂತಿದ್ದಾಳಲ್ವಾ, ಮುಖ ಮೈ ಕೈಗೆಲ್ಲ. ಕಣ್ಣು ತುಂಬ ನೋಡಿ ಬಾನು ಮುಸ್ತಾಕ್ ಅವರೇ, ನಮ್ಮನ್ನು ಬೇರೆ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯ ನಿಮ್ಮನ್ನು ಒಂದು ಮಾಡಿದ್ದಾರೆ. ಈಗ ಬನ್ನಿ ಮುಖ್ಯ ಪ್ರವಾಹಕ್ಕೆ. ನಾನು ಅವತ್ತು ಹೇಳಿದ್ದು ತಪ್ಪು ಕಲ್ಪನೆ ಅಂತ ಹೇಳಿ, ಮುಸ್ಲಿಮರು ಕನ್ನಡ ಚೆನ್ನಾಗಿ ಮಾತಾಡುವಂತ ಹೇಳಿ ನಿಮ್ಮ ಥರನೇ ಹೋಗಿಬಿಟ್ಟು ಬಂದುಬಿಟ್ಟು ಕುದುರೆಗೆ ಹಾಲು ಕೊಡೋಕ್ಕೆ ಬರ್ತದೆ ಅಂತ ಕೇಳಬೇಡಿ, ಚೆಂದ ಕನ್ನಡ ಮಾತಾಡಿ. ಇವತ್ತು ಮೈಸೂರಿನ ನಜರ್ಬಾದಲ್ಲಿ ಹಿಂಗೆ ಮಾತಾಡೋದು. ಏನಂದರೆ ಈ ಮುಖ್ಯವಾಹಿನಿಗೆ ಬರೋದು, ನಾನು ಎಲ್ಲರ ಬಗ್ಗೆಯೂ ಹೇಳ್ತೇನೆ. ಯಾಕೆಂದರೆ ಈಗ ತೀರಾ ಫಂಡಮೆಂಟಲ್ ಆಗಿ ಹಿಂದೂಯಿಸಮ್ ಅಂತ ಅದು ಹೋಗಬಾರ್ದು. ಅದು ಒಂದು ಮನಸ್ಸಿರ್ತದೆ. ನನಗೂ ಅನೇಕ ಸ್ನೇಹಿತರಿದ್ದಾರೆ, ಮುಸ್ಲಿಂ ಸ್ನೇಹಿತರು ಅಲ್ವಾ. ಅಲ್ಲಿ ನಾನು ಈಗ ಅಂಬೇಡ್ಕರ್ ಹೇಳಿದ ಕೊಳಕುಗಳ ಬಗ್ಗೆ ನಾನು ವಿರೋಧ ಮಾಡ್ತೇನೆ. ಮುಟ್ಟಿಸಬಾರ್ದು ಅಂತ ಏನು, ದೇವಸ್ಥಾನಕ್ಕೆ ಪ್ರವೇಶ ಮಾಡಬಾರ್ದು ಅಂತ. ಇದೇ ಸಾವರ್ಕರ್ ಬಗ್ಗೆ ಹೇಳಿ ಸಾವರ್ಕರ್ ಅಂತ ಕರೆದ್ರಲ್ಲ, ಮೊದಲ ಬಾರಿಗೆ ಒಬ್ಬ ಬ್ರಾಹ್ಮಣ, ಚಿತ್ಪಾಮ್ ಬ್ರಾಹ್ಮಣ ಅವರು, ಆ ಚಿತ್ಪಾಮ್ ಬ್ರಾಹ್ಮಣ ಈ ದಲಿತರನ್ನು ದೇವಸ್ಥಾನಕ್ಕೆ, ಪತಿತಪಾವನ ದೇವಸ್ಥಾನ ಯಾವುದು ಮಹಾರಾಷ್ಟ್ರದಲ್ಲಿ? ಇದೇ ಸಾವರ್ಕರ್ ಕಟ್ಟಿದ್ದು ದೇವಸ್ಥಾನ. ಅದು ದಲಿತರನ್ನು ಅದಕ್ಕೆ ಬಾಬಾ ಸಾಹೇಬರಿಗೆ ಅವರ ಬಗ್ಗೆ ಗೌರವ. ಸಾವರ್ಕರ್ ಬಗ್ಗೆ ಬಾಬಾ ಸಾಹೇಬರಿಗೆ ಗೌರವ ಯಾಕೆ ಅಂತ ಹೇಳಿದ್ರೆ, ಅದು ನೀವು ಇವರ ಈ ಒಂದು ವಿಚಾರಧಾರೆಗೆ ಅವರು ವಿರೋಧ ಇದ್ದರು. ಏನು ನೀವು ಪಾಕಿಸ್ತಾನಕ್ಕೆ ಎಲ್ಲರೂ ಹೋಗಲಿ ಅಂತ ಹೇಳ್ತೀರಿ, ಡಿವೈಡ್ ಮಾಡೋಕ್ಕೆ ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳೋದಕ್ಕೆ ವಿರೋಧ. ಭೌಗೋಳಿಕವಾಗಿ ಯಾವುದೇ ಕಾರಣಕ್ಕೆ ಭಾರತ ಇಬ್ಬಾಗವಾಗಬಾರದು, ಅಖಂಡ ಭಾರತ ಅಂತ ಹೇಳೋದು ಅವರ ಕಲ್ಪನೆ. ಆ ಒಂದು ಕಾನ್ಸೆಪ್ಟಲ್ಲಿ ವಿರೋಧ ಮಾಡಿದ್ದಾರೆ. ಅದು ಬೇರೆ ವಿಚಾರ, ಅದು ಅವರ ವೈಚಾರಿಕ. ಆದರೆ ಗೌರವ ಇತ್ತು ಅಪಾರ. ದಲಿತರನ್ನು ದೇವಸ್ಥಾನಕ್ಕೆ ಇವರು ಹೇಳ್ತಾರೆ, ಹರಿಜನ ಎಂದು ಕರೆದ ಮಾತ್ರಕ್ಕೆ ಹರಿಜನರು ಉದ್ಧಾರ ಆಗೋದಿಲ್ಲ. ಕೈಂಡ್ನೆಸ್ ತೋರಿಸೋದ್ರಿಂದ ಹರಿಜನ ಉದ್ಧಾರ ಆಗೋದಿಲ್ಲ. ಅದು ಹೇಳಿದ್ದೆವರು. ನೀವೇನು ಹರಿಜನರಿಗಾಗಿ ಯಾವ ಸ್ಟ್ರೈಕ್ ಮಾಡಿದಿರಿ ಹೇಳಿ ಅಂತ ಕೇಳ್ತಾರೆ ನಿಮ್ಮ ಜೀವಿತಾವಧಿಯಲ್ಲಿ. ಅಫ್ಕೋರ್ಸ್ ನೀವು ಹೋಗಿದ್ದೀರಿ, ಹರಿಜನ ಕೇರಿಗೆ ಹೋಗಿದ್ದೀರಿ, ಅವರು ಸೇವ್ ಮಾಡಿದ್ದೀರಿ, ಅವರ ಕುಡಿತದ ಬಗ್ಗೆ ನೀವು ಪಾಠ ಮಾಡಿದ್ದೀರಿ, ಬೋಧನೆ ಮಾಡಿದ್ದೀರಿ, ಎಲ್ಲ ಕರೆಕ್ಟ್. ಈ ಹರಿಜನರನ್ನು ದೇವಸ್ಥಾನ ಪ್ರವೇಶಕ್ಕೆ ದೇವಸ್ಥಾನ ಪ್ರವೇಶ ಮತ್ತು ನೀರನ್ನು ಮುಟ್ಟಬಾರದು, ರಸ್ತೆಯಲ್ಲಿ ನಡಿಬಾರದು, ಹೊಸ ಬಟ್ಟೆ ಹಾಕಬಾರದು, ಕ್ಷೌರ ಗಡ್ಡ ಏನು ಮಾಡುವಂಗಿಲ್ಲ. ಇಷ್ಟು ಅಂಶಗಳನ್ನು ರದ್ದುಪಡಿಸದಿದ್ದರೆ ಅವನು ಕಾಂಗ್ರೆಸ್ ಸದಸ್ಯನಲ್ಲ ಅಂತ ಯಾಕೆ ಹೇಳಿಲ್ಲ ಅಂತ ಅಂಬೇಡ್ಕರ್ ಕೇಳ್ತಾರೆ. ಎಲ್ಲದೂ ನಿಮ್ಮ ಆಣತಿಯಲ್ಲಿ ನಡೀತಿತ್ತಲ್ಲ ಕಾಂಗ್ರೆಸ್ಸು. ನೀವು ಕಾಂಗ್ರೆಸ್ಸಿನ ಸಾಮಾನ್ಯ ಸದಸ್ಯನೂ ಅಲ್ಲ, ಮಹಾತ್ಮ ಗಾಂಧಿ ಕಾಂಗ್ರೆಸ್ಸಿನ ಸದಸ್ಯ ಅಲ್ಲ. ಆದರೆ ಅವರ ಆಶ್ರಮದಲ್ಲಿ ಏನು ನಿರ್ಣಯ ಆಯಿತೋ ಅದು ಅಲ್ಲಿ ನಿರ್ಣಯ ಆಗಬೇಕು. ಅಕಸ್ಮಾತ್ ಇವರ ತೀರ್ಮಾನಕ್ಕೆ ವಿರುದ್ಧ ನಿರ್ಣಯ ಆದರೆ ಅದನ್ನು ಇವರು ರದ್ದು ಮಾಡ್ತಾಯಿದ್ರು. ಮತ್ತು 14 ಓಟ್ ತೆಗೆದ ಪಟೇಲರನ್ನು ಸೋಲಿಸುವ ನಿರ್ಣಯ ಇವರು ಮಾಡಿದ್ರಲ್ಲ. ಯಾಕೆಂದರೆ ಈ ಹಠಮಾರಿತನ, ಈ ಸರ್ವಾಧಿಕಾರತನ ಮತ್ತು ಮಹಾತ್ಮ ಚರಕ ನೂಲು ಇದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಅವರ ಹಪಹಪಿಕೆ ಏನಿತ್ತಲ್ಲ, ಇದು ಭಾರತವನ್ನು ಈ ಸ್ಥಿತಿಗೆ ತಂದಿದೆ. ಭಾರತವನ್ನು ಈ ಸ್ಥಿತಿಗೆ ತರಲಿಕ್ಕೆ ಯಾರು ಕಾರಣ? ಮುಸ್ಲಿಮರ ಮಾನಸಿಕತೆಯನ್ನು ಭಾರತದಿಂದ ಮುಖ್ಯ ವಾಹಿನಿಯಿಂದ ತಪ್ಪಿಸಲಿಕ್ಕೆ ಯಾರು ಕಾರಣ? ಮಹಾತ್ಮ ಗಾಂಧಿ ಅಲ್ವಾ? ಖಿಲಾಫತ್ ಚಳವಳಿ ನಮಗೆ ಯಾಕೆ ಬೇಕಾಗಿತ್ತು? ಯಾವ ನೆಸಿಟಿ? ಅವ್ರು ಮುಸಲ್ಮಾನರು ಕೇಳೇ ಇರಲಿಲ್ಲ ನಮ್ಮ ಭಾರತದಲ್ಲಿ. ಇವರೇ ಅವ್ರ ತಲೆಗೆ ಹಾಕಿದ್ದು.
ಈಗ ಒಂದು ಆಗ್ಬಿಟ್ಟಿದೆ, ನೀವು ಅದನ್ನು ಇಟ್ಕೊಳ್ಳಿ ಅಂತ. ಹಾಂ, ಇದು ಈ ನೆಹರು ನಂತರ ನೆಹರು ಆಡಳಿತದಿಂದ ತನ್ನ ವಂಶವೇ ಇರಬೇಕು ಅಂತೇಳುವ ಈ ಮಹತ್ವಾಕಾಂಕ್ಷೆ ಇತ್ತಲ್ಲ. ಸಣ್ಣ ಹುಡುಗಿ, ಅವಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಪುಟದಲ್ಲಿ ಸಚಿವೆ, ವಾರ್ತಾ ಪ್ರಚಾರ ಮಂತ್ರಿ ಇಂದಿರಾ ಗಾಂಧಿ. ಯಾಕಂದರೆ ತರಬೇಕು, ಇಂದಿರಾ ಗಾಂಧಿನೇ ಪ್ರಧಾನಿ ಮಾಡಲಿಕ್ಕೆ ಹೊರಟಿದ್ರಂತೆ ಆಗಲೇ. ಸಣ್ಣ ಹುಡುಗಿನ, ಅದೇನೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಶುದ್ಧ ಪ್ರಾಮಾಣಿಕ ಶುಭ್ರ ಮನುಷ್ಯನಿಂದಾಗಿ ಅದು ತಪ್ಪಿತ್ತಷ್ಟೇ. ಈ ಥರದ ಏನಂದರೆ ಕಾಂಗ್ರೆಸ್ ಬಗ್ಗೆ ದ್ವೇಷ ಅಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಹಾಗೆ ಹೇಳುತ್ತೆ. ಬ್ರಿಟಿಷರು ಸ್ಥಾಪಿಸಿದ ಪಕ್ಷ ಅದು. ಎ.ಓ. ಹ್ಯೂಮ್ ಇಂಡಿಯನ್ ಅಲ್ಲ ಸ್ಥಾಪಿಸಿದ್ದು. ಬ್ರಿಟಿಷರ ಜೊತೆ ಹಾವು ಮುರಿಬಾರ್ದು, ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅಂತ ಆಡ್ತಾ ಬ್ರಿಟಿಷರಿಗೂ ನೋವು ಆಗಬಾರ್ದು, ಈ ಕಡೆ ಚಳವಳಿಯೂ ಆಗಬೇಕು. ಹೀಗೆ ನಾಟಕ ಆಡ್ತಾ ಬಂದಿದ್ದು. ಇವತ್ತು ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ನಿಜವಾದ ಕೊಡುಗೆಯನ್ನು ಮುಟ್ಟಿಸಬೇಕಾಗಿದೆ.